ಇವತ್ತಿನ ರೆಸಿಪಿ ಕಾರ್ನ್ ಕಟ್ಲೆಟ್. ಈ ಕಾರ್ನ್ ಕಟ್ಲೆಟ್ನ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಈ ಕಾರ್ನ್ ಕಟ್ಲೆಟ್ನ ತುಂಬ ಟೇಸ್ಟಿಯಾಗಿ ಸವಿಬೋದು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ನೀವಾಗಲೇ ನೋಡ್ದಂಗೆ ಕಾರ್ನ್ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಈ ಕಾರ್ನ್ ಕಟ್ಲೆಟ್ ಮಾಡೋದು ತುಂಬಾ ಈಸಿ. ಸೀಸನ್ನಲ್ಲಿ ಸಿಗೋ ಕಾರ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಕಟ್ಲೆಟ್ನ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಮೊದಲಿಗೆ ಒಂದು ಜಾರ್ನ ತೊಗೊಂಬಿಟ್ಟು ಅದಕ್ಕೆ 1 ಬೌಲ್ ಆಗೋಷ್ಟು ಕಾರ್ನ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ತರ್ತರಿಯಾಗಿ ಯಾವುದೇ ರೀತಿ ನೀರು ಸೇರಿಸ್ಕೊಳ್ಳಂಗೆ ಡ್ರೈ ಆಗಿ ತರ್ತರಿಯಾಗಿ ರುಬ್ಕೋಬೇಕು. ಅದನ್ನು ಒಂದು ಬೌಲ್ನ ತೊಗೊಂಬಿಟ್ಟು ಆ ಬೌಲಿಗೆ ಈ ತರ್ತರಿಯಾಗಿ ರುಬ್ಬಿರೋ ಕಾರ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೀರು ಹಾಕಿ ರುಬ್ಕೊಂಡ್ರೆ ಕಟ್ಲೆಟ್ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ಹಾಗೇ ರುಬ್ಕೋಬೇಕು. ಇದಕ್ಕೆ 1 ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. 1 ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಹಾಗೆ ಒಂದು 5ರಿಂದ 6 ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನೀವು ಬೇಕಂದರೆ ಚಿಲ್ಲಿನೂ ಹಾಕ್ಕೋಬೋದು. ಮಕ್ಕಳು ತಿನ್ನೋದಾದರೆ ಖಾರ ಪುಡಿನೇ ಯೂಸ್ ಮಾಡಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ನಂತರ ಒಂದು ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡಬೇಕು. ನೋಡಿ, ಆಲೂಗಡ್ಡೆ ಬಿಸಿ ಇದೆ ಅಂತ ನಾನು ಸ್ಪೂನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆರಿದ ನಂತರ ಕೈಯಿಂದನೇ ಚೆನ್ನಾಗಿ ಕಿವುಚ್ಬಿಟ್ಟು ಎಲ್ಲ ಮಸಾಲೆ ಹಾಗೂ ತರಕಾರಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಈ ರೀತಿ ನೋಡಿ ಹೀಗೆ ಕಲಿಸ್ಕೋಬೇಕು. ಕಲಿಸ್ಕೊಂಡ್ರೆ ಇದು ಮುಂಡೆ ಥರ ಕೈಲಿ ಬರಬೇಕು, ಆ ರೀತಿ ಕಲಿಸ್ಕೋಬೇಕು. ಮಸಾಲೆ ಹಾಗೆ ತರಕಾರಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ ನಂತರ ಒಂದು ಸ್ಮಾಲ್ ಪೋರ್ಷನ್ ತೊಗೊಂಡು ರೌಂಡಕ್ಕೆ ಉಂಡೆ ಥರ ಮಾಡಬೇಕು. ನಂತರ 2 ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಮಾಡಿಕೊಂಡು ಚೂರು ಪ್ರೆಸ್ ಮಾಡಿಬಿಟ್ರೆ ಕಟ್ಲೆಟ್ ಶೇಪ್ ಕರೆಕ್ಟಾಗಿ ಬರುತ್ತೆ. ಇದೇ ರೀತಿಯೇ ಎಲ್ಲ ಕಟ್ಲೆಟನ್ನು ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಪ್ಯಾನ್ನ ತೊಗೊಂಬಿಟ್ಟು ಪ್ಯಾನ್ ಬಿಸಿಗೆ ಇಡ್ತಾಯಿದ್ದೀನಿ. ಬಿಸಿ ಆದ ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆ ಕಾದ್ಮೇಲೆ ಈ ಮಾಡಿಟ್ಕೊಂಡಿರೋ ಕಟ್ಲೆಟ್ನ ಒಂದೊಂದಾಗಿ ಇಡ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ, ಎಷ್ಟು ನೋಡೋಕ್ಕೂ ಸೂಪರಾಗಿದ್ದಾವೆ, ತಿನ್ನೋಕ್ಕೂ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಹೀಗೆ ಎಲ್ಲದನ್ನು ಇಟ್ಟ ನಂತರ ಅದು ಒಂದು ಸೈಡು ಬೇಯಲಿಕ್ಕೆ ಒಂದು 2ರಿಂದ 3 ನಿಮಿಷ ತಗೊಳ್ಳುತ್ತೆ. ಗ್ಯಾಸ್ನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಫ್ರೈ ಆದಮೇಲೆ ಮತ್ತು ಅದನ್ನು ಫೋರ್ಕ್ ಸಹಾಯದಿಂದ ನಾನು ತಿರುವಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಕೆಳಗಡೆ ಭಾಗ 2ರಿಂದ 3 ನಿಮಿಷ ಬೆಂದ್ಬಿಟ್ರೆ ಈ ಕಾರ್ನ್ ಕಟ್ಲೆಟ್ ರೆಡಿಯಾಗುತ್ತೆ. ನೀವು ಫೋರ್ಕ್ ಸಹಾಯದಿಂದ ತೆಗೆದುಬಿಟ್ರೆ ಈಸಿಯಾಗುತ್ತೆ. ಹೀಗೆ ಒಂದೊಂದಾಗೆ ಎಲ್ಲ ಕಟ್ಲೆಟನ್ನು ಆಚೆ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಟ್ರೆ ಕಾರ್ನ್ ಕಟ್ಲೆಟ್ ರೆಡಿಯಾಗುತ್ತೆ. ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.